ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ನರಾಮಯ್ಯ ಅಂತ ಹೆಸರು ತಂದುಕೊಟ್ಟಿದೆ ಅನ್ನಭಾಗ್ಯ ಮತ್ತು ಇಂದಿರಾ ಕ್ಯಾಂಟೀನ್. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದಿನಗೂಲಿ ಕೆಲಸದವರಿಗೆ ಹೊಟ್ಟೆ ತುಂಬಿಸುವ ಉದ್ದೇಶದಿಂದ ಕಳೆದ ಬಾರಿ ಸಿಎಂ ಆಗಿದ್ದಾಗ ಚಾಲನೆ ಕೊಟ್ಟಿದ್ದೆ ಈ ಇಂದಿರಾ ಕ್ಯಾಂಟೀನ್ಗೆ. ಇಂದಿರಾ ಕ್ಯಾಂಟೀನ್ಗೆ ಹೊಸ ಟಚ್ ನೀಡೋಕೆ ಈಗ ಸಿಎಂ ಮುಂದಾಗ್ತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ನಗರ ಪ್ರದೇಶಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ತೆಗೆದ್ರು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ. ಆ ಇಂದಿರಾ ಕ್ಯಾಂಟೀನ್ಗೆ ಈಗ ಹೊಸ ರೂಪ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಯಾಕಂದರೆ ಎಸ್ಪೆಷಲಿ BBMP ವ್ಯಾಪ್ತಿಯಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಬೇರೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದಾ ಅನ್ನೋ ಒಂದು ಆಲೋಚನೆ ನಡೆಸ್ತಿದ್ದಾರೆ. ಏನದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ಬನ್ನಿ. ಇಂದಿರಾ ಕ್ಯಾಂಟೀನ್ಗೆ ಹೊಸ ಟಚ್. ಮಹಿಳಾ ಸ್ವಸಹಾಯ ಸಂಘಗಳಿಂದ ಕ್ಯಾಂಟೀನ್ ನಿರ್ವಹಣೆ. ಎಸ್, ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಸದ್ಯ ಕಳಪೆಯಾಗಿದೆ. ಬಡವರ ಅನ್ನಪೂರ್ಣೇಶ್ವರಿ ಅಂತ ಕರೆಸಿಕೊಂಡಿದ್ದ ಇಂದಿರಾ ಕ್ಯಾಂಟೀನ್ಗಳ ಕಡೆಗೆ ಈಗ ಜನರು ಮುಖ ಮಾಡದಂತಾಗಿದೆ. ಕಡಿಮೆ ಬೆಲೆಗೆ ಊಟ ತಿಂಡಿ ನೀಡಿ ಜನರ ಮನಸ್ಸು ಗೆದ್ದಿದ್ದ ಇಂದಿರಾ ಕ್ಯಾಂಟೀನ್ಗಳತ್ತ ಜನರು ಸುಳಿಯುತ್ತಿಲ್ಲ. ಹೀಗಾಗಿ ಇನ್ಮುಂದೆ ಇಂದಿರಾ ಕ್ಯಾಂಟೀನ್ಗಳ ಹೊಣೆಯನ್ನ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಲು ಸಿಎಂ ಸೂಚಿಸಿದ್ದು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತಿಳಿಸಿದ್ದಾರೆ. ಹಲವು ಗುತ್ತಿಗೆ ಕಂಪನಿಗಳ ನಿರ್ವಹಣೆಗೆ ನೀಡಿ ಕೈ ಸುಟ್ಟುಕೊಂಡಿರುವ BBMP ಈಗಲೂ ಬಿಲ್ ಪಾವತಿ ಮಾಡದ ಹಿನ್ನೆಲೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇದೇ ವೇಳೆ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆಯನ್ನ ನಗರದ ಹಲವು ಸ್ವಸಹಾಯ ಗುಂಪುಗಳಿಗೆ ನೀಡಲು ನಿರ್ಧರಿಸಿರೋದು ಮಹಿಳಾ ಸ್ವಸಹಾಯ ಸಂಘಕ್ಕೂ ಅನುಕೂಲಕರವಾಗಲಿದೆ. ನಗರದಲ್ಲಿ ಒಟ್ಟು 175 ಹಳೆಯ ಹಾಗೂ ಹೊಸದಾಗಿ 52 ಇಂದಿರಾ ಕ್ಯಾಂಟೀನ್ಗಳಿವೆ. ಹಳೆಯ 175 ಇಂದಿರಾ ಕ್ಯಾಂಟೀನ್ಗಳ ಪೈಕಿ 40ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಓಪನ್ ಇರುವ ಉಳಿದ ಕ್ಯಾಂಟೀನ್ಗಳಲ್ಲಿ ಕಳಪೆ ಆಹಾರ ಹಾಗೂ ನಿರ್ವಹಣೆಯಿಂದಾಗಿ ಜನರು ದೂರವಾಗಿದ್ದಾರೆ. ಆದ್ರೀಗ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುವ ಮೂಲಕ ಮತ್ತೆ ಇಂದಿರಾ ಕ್ಯಾಂಟೀನ್ಗಳಿಗೆ ಮರುಜೀವ ನೀಡುವ ಉದ್ದೇಶ ಸರ್ಕಾರದ್ದು. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನನ್ನು ಈಗ BBMP ವ್ಯಾಪ್ತಿಯಲ್ಲಿ ಸರಿಯಾಗಿ ಆಗದೆ ಇರೋ ಕಾರಣಕ್ಕೆ ಅದನ್ನು ಈ ರೀತಿ ಮಹಿಳೆಯರಿಗೆ ಕೊಟ್ಟಾಗ ಉತ್ತಮವಾದಂತಹ ರುಚಿಯಾದಂಥ ಆಹಾರ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಸಿದ್ದರಾಮಯ್ಯ ಇದಕ್ಕೆ ಹೊಸ ಟೆಚ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.